ರಾಧಾ ಮಗು ಹಿಂದ್ಗಡೆ ಆಟ ಆಡ್ತಿರ್ಬೇಕು, ಹೋಗ್ ಕರ್ಕೊಂಡ್ ಬಾ ಹೋಗ್. ಅದ್ ಸರಿ, ನೀವ್ಯಾಕೆ ಇಷ್ಟು ಲೇಟ್ ಮಾಡಿದ್ರಿ? ಲೇಟಾ ಇಲ್ವಲ್ಲ, ಅವ್ರು ಹೇಳಿ ಟೈಮ್ ಕರೆಕ್ಟ್ ಬಂದಿದ್ದೀವಿ. ಅವರು ಯಾರು? ಯಾರು ಅವರು ಅಂದ್ರೆ ನಾವೇಪ, ಅದೇ ಪೇಪರ್ ನಲ್ಲಿ ಹಾಕ್ತಿದ್ವಲ್ಲ ಒಂದ್ ವಾರದೊಳಗಡೆ ಬಂದ್ಬಿಡ್ಬೇಕು ಅಂತ, ಅದನ್ನೇ ಹೇಳ್ತಿದ್ದಾರೆ. ನಾ ಪೇಪರ್ ನೋಡಿದ್ದೆ ಈಗ. ಸಾರ್, ಮಗು ಸಿಕ್ತು ಅಂತ ಮಣ್ಣಿಟ್ಕೊಳ್ಳೋ ದುರಾಸೆ ಇಲ್ದೆ ಪೇಪರ್ ಅಲ್ಲಿ ಹಾಕ್ತಿದಿರಲ್ಲ ಸಾರ್, ನೀವು ದೊಡ್ಡ ಮನುಷ್ಯರು ಸಾರ್, ದೊಡ್ಡ ಮನುಷ್ಯರು. ಪಾಪು, ಯಾರು ಬಂದಿದಾರಲ್ಲ ನೋಡು. ಯಾರೋ ರಾಗೊಡ್ಕೊತಿದ್ದಾರೆ. ಅವ್ರು ನಿಮ್ಮ ಮಮ್ಮಿ ಡ್ಯಾಡಿ ಅಲ್ವಾ? ಆ ಬೋರ್ಡ ನಮ್ ಡ್ಯಾಡಿನ. ನಾನ್ ನಿಮ್ ಡ್ಯಾಡಿ ಅಲ್ಲ, ಇವರೇ ನಿಮ್ ಡ್ಯಾಡಿ. ನಾನು ಕಲ್ಲು ನಿಮ್ ಡ್ಯಾಡಿ. ನೀನಲ್ಲ ನಮ್ ಡ್ಯಾಡಿ, ಇವರು ನಮ್ ಡ್ಯಾಡಿ. ನೀನಲ್ಲ ನಮ್ ಡ್ಯಾಡಿ, ಹಾಗಂತ ಮಮ್ಮಿ ಹೇಳಿದಾವೆ. ಅಯ್ಯೋ, ಅವ್ರು ನಿಮ್ಮ ಮಮ್ಮಿ ಅಲ್ವಾ? ಅಲ್ಲ. ಏನ್ರಿ ಮಗು ಹೀಗೆ ಹೇಳುತ್ತೆ? ಅಯ್ಯೋ, ಅದೇನು ಅಂತ ಕೇಳ್ತೀರಾ? ಅದೊಂದು ದೊಡ್ಡ ಕತೆ. ನಾವಿಬ್ರು ಗಂಡ ಹೆಂಡತಿ ಮಗುನ್ ಪ್ರೀತಿಯಿಂದ ಚಿಲ್ಡ್ರನ್ಸ್ ಪಾರ್ಕ್ ಕರ್ಕೊಂಡು ಹೋಗಿದ್ವಿ. ಅವ್ನ ಆಸೆ ಪಡ್ತಾ ಅಂತ ಜಾರೋ ಬಂಡೆ ಜಾರ್ಸಿದ್ವಿ. ಜಾರ ಬಂಡೆ ಜಾರ್ತಾ 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 ದಬ ಅಂತ ಬಿದ್ಬಿಡ್ತು, ತಲೆಗೆ ಪೆಟ್ಟಾಯ್ತು. ಇಮಿಡಿಯೇಟ್ ಆಗಿ ನಿಮ್ಮ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡ್ಸಿದ್ವಿ. ಆದ್ರೆ ಮಗುಗೆ ಗಾಯ ವಾಸಿ ಐತೆ ಹೊರತು ಜ್ಞಾಪಕ ಶಕ್ತಿ ಕಳ್ಕೊಂಡ್ಬಿಡ್ತು. ಈಗ ಹೆತ್ತ ಅಪ್ಪ ಅಮ್ಮನ ಯಾರು ಅಂತ ಕೇಳ್ತಾನೆ. ಯಾರ್ಯಾರನ್ನೋ ಡ್ಯಾಡಿ ಎನ್ನುತ್ತೆ, ಮಮ್ಮಿ ಎನ್ನುತ್ತೆ. ಯಾರು ಯಾರು ನೀವು? ಇಲ್ಲಿ ಗೋಪಾಲಕೃಷ್ಣ ಅನ್ನೋರು ನೀವೇನಾ? ಅಲ್ಲ. ಹಾಗಾದ್ರೆ ನೀವೇನಾ? ಯಾಕೆ? ಎಂತಹ ಮನಸ್ಸು ಸ್ವಾಮಿ ನಿಮ್ಮದು! ಆ ಪಾರ್ಕಿನಲ್ಲಿ ನಿಮ್ಮ ಹಿಂದೆ ಬಿದ್ದಂತ ಮಗುವನ್ನು ಬೀದಿಗೆ ಬಿಡದೆ ಈ ಮನೆಗೆ ಕರೆದುಕೊಂಡು ಬಂದು ಸಾಕಿದ್ದೀರಲ್ಲ. ತಂದೆ ತಾಯಿಯವರ ವಶಕ್ಕೆ ಒಪ್ಪಿಸಬೇಕೆಂದು ಪತ್ರಿಕೆಯಲ್ಲಿ ಪ್ರಚಾರ ಮಾಡಿದ್ದೀರಲ್ಲ. ಹೇಗೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕೆಂಬುದು ತಿಳಿಯುತ್ತಿಲ್ಲ ಸ್ವಾಮಿ. ದಯಮಾಡಿ ನಮ್ಮ ಕನ್ನಡನ್ನು ನಮಗೆ ಕೊಟ್ಟು ಬಿಡಿ ಸ್ವಾಮಿ. ಎಲ್ಲೋ ಪೌರಾಣಿಕ ನಾಟಕ ಕಂಪನಿಯವರು ಅಂತ ಕಾಣುತ್ತೆ. ಅದ್ ಸರಿ, ಒಂದು ಮಗು ಒಬ್ಬ ತಂದೆ ಒಬ್ಬ ತಾಯಿ ಇರೋದು ಕೇಳಿದ್ದೀನಿ. ಇಲ್ಲಿ ಎರಡು ತಂದೆ ಎರಡು ತಾಯಿ ಇದಾರಲ್ಲ. ಅಲ್ದೆ ಇವತ್ ಲಾಸ್ಟ್ ಡೇಟ್ ಬೇರೆ. ಇನ್ನು ಎಷ್ಟು ಜನ ತಂದೆ ತಾಯಿಗಳು ಬರ್ತಾರೋ? ಅದ್ ಸರಿ, ನಿಮ್ ಹೆಸರೇನು? ನನ್ನ ಹೆಸರು ಸಹ ಗೋಪಾಲಕೃಷ್ಣ ಅಂತ. ಆ ಮಗು ಕೂಡ ನಿಮ್ ತಂದೆ ಹೆಸರೇನು ಅಂತ ಕೇಳಿದ್ರೆ ಗೋಪಾಲ್ ಕೃಷ್ಣ ಅನ್ನೋದು. ಇವನು ಕೂಡ ಹಾಗೆ ಮಾಡ್ತಾ ಇದ್ದಾನೆ. ಇವನೇ ನಿಜವಾದ ತಂದೆ ಇರ್ಬೇಕು ಅಂತ ಕಾಣಿಸುತ್ತೆ. ಬನ್ನಿ ಬನ್ನಿ. ಹಾ ಸ್ವಲ್ಪ ಮಗುನ್ ಕೊಡಿ, ಇಲ್ಲಿ ಕೂತ್ಕೊಳ್ಳಿ. ಜಾಣ. ಪ್ರಿಯಾ, ಪ್ರಿಯ ತಂದೆ, ಕುಮಾರನನ್ನು ನೋಡಿದೀಯಾ? ಎಷ್ಟು ಮನೋಹರವಾಗಿ ಕುಳಿತಿದ್ದಾನೆ. ಕಂದ, ಅರಗಿಣಿ, ಅರಗಿಣಿ.